ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ. ನಾನು ಈ ರ್ಯಾಪರ್ನ ವೇಸ್ಟ್ ಮಾಡಲ್ಲ, ಯಾಕೆ ಅಂದರೆ ಇದರಲ್ಲಿ ಸಿಲ್ಕ್ ಥ್ರೆಡ್ದು ನಂಬರ್ ಇರುತ್ತೆ. ನೋಡ್ತಾ ಇದ್ರಲ್ಲ, 682 ಇದು ಸಿಲ್ಕ್ ಥ್ರೆಡ್ದು ನಂಬರು. ಈಗೇನು ನಾನು ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಕಲರು, ಆ ನಂಬರು ಆ ಕಂಪ್ನಿದು ನಂಬರ್ ಅದು. ಸೊ ಅದನ್ನು ಅದರ ಹಿಂದೆ ಇಟ್ಟಿರ್ತೀನಿ. ಯಾಕೆ ಅಂದರೆ ಇನ್ ಕೇಸ್ ನಾವು ಕುಚ್ಚು ಹಾಕುವಾಗ ಮಧ್ಯದಲ್ಲಿ ದಾರ ಖಾಲಿ ಹಾಕೋದ್ರೆ ಆ ನಂಬರಿಂದ ಇನ್ನೊಂದು ಸಿಲ್ಕ್ ಥ್ರೆಡ್ನ ತರ್ಬೋದು. ಯಾವುದೇ ಡಿಫ್ರೆಂಟ್ ಶೇಡ್ ಆಗಲ್ಲ ಇದರಿಂದ. ಸೊ ಆರಾಮಾಗಿ ನಂಬರ್ ಇಟ್ಟು ತೊಗೊಂಡ್ಬಂದಿರ್ಬೋದು. ಸೊ ಇಲ್ಲಿ ಒಂದು ಸಿಲ್ಕ್ ಥ್ರೆಡ್ ಇದ್ದರೆ ಹೇಗೆ 6 ಎಳೆ ದಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಈ ರೀತಿ ಒಂದು ಪೇಪರ್ನ ಮಡಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಹ್ಯಾಂಡಲ್ಲಿ ಈ ರೀತಿ ನೋಡಿ 2 ದಾರನ ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ 2 ದಾರನೂ ಹೀಗೆ ಜಾಯಿನ್ ಮಾಡ್ಕೋಬೇಕು. ಸೊ ಈಗ ಈ ಕೈಯಲ್ಲಿ ನಾವೇನು ಹಿಡಿದಿಟ್ಕೊಂಡಿದ್ವಿ, ಇಲ್ಲಿ ಹೋಲ್ ಇದೆ ಅಲ್ವಾ, ರೌಂಡ್ ಬಂದಿದೆ ನೋಡಿ. ಆ ರೌಂಡಲ್ಲಿ 3ನೇ ದಾರನ ಈ ರೀತಿ ಲೈಟಾಗಿ ಎಳಿತಾ ಬಂದರೆ ಉದ್ದಕ್ಕೆ ಬರುತ್ತೆ ಫ್ರೆಂಡ್ಸ್. ಈಗ ನೋಡ್ತಾ ಇದ್ರೆ ನಮ್ಮ ಕೈಯಲ್ಲಿ 3 ದಾರ ಇದೆ. ಸೊ ಈಗ ಆಲ್ರೆಡಿ 6 ಎಳೆ ದಾರ ಬೇಕು, 3 ಎಳೆ ರೆಡಿ ಆಗೋಯ್ತು. ಸೊ ಇದನ್ನು ಈಗ ಒಂದು ಕಾರ್ಡ್ಬೋರ್ಡ್ಗೆ ಸುತ್ತಾ ಬರಬೇಕು. ಅದಕ್ಕೂ ಮುಂಚೆ ಒಂದು ನಾಟ್ ಹಾಕ್ಕೊಬಿಡಿ, ಯಾಕಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ನಾಟ್ ಹಾಕ್ಕೊಂಡು, ಸೊ ನೋಡ್ತಾ ಇದ್ರಲ್ಲ 3 ಎಳೆ ದಾರ ಆಗಿದೆ. ಈಗ ಎಳ್ಕೊಂಡಿದ್ದೀನಿ. ಮತ್ತು ಆ ಹೋಲ್ ಒಳಗಡೆ ದಾರನ ಈ ರೀತಿ ಫಸ್ಟಿಗೆ ಇಲ್ಲಿ ಕಾರ್ಡ್ಬೋರ್ಡ್ಗೆ ಸುತ್ಕೊಂಡ್ಬಿಡೋಣ ಬನ್ನಿ. ಸೊ ಇಲ್ಲಿ ನಿಧಾನಕ್ಕೆ ಟೈಟಾಗಿ ಸುತ್ತಾ ಬನ್ನಿ. ನೋಡಿ, ಈಗ ಅಲ್ಲಿ ಹೋಲ್ ಕ್ರಿಯೇಟ್ ಆಗಿದೆ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈ ಹೋಲ್ ಏನಿದೆ 2 ದಾರದ್ದು ಹೋಲಲ್ಲಿ 3ನೇ ದಾರ ಏನಿರುತ್ತೆ ಅದನ್ನು ಲೈಟಾಗಿ ಹೀಗೆ ಎಳ್ಕೋಬೇಕು. ನೋಡಿ, 3 ದಾರ ಆಯಿತು. ಇದನ್ನು ಹೀಗೆ ಎಳಿತಾ ಹೋದರೆ ನಮಗೆ ಮತ್ತೆ 3 ದಾರ ಸಿಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದೇ ದಾರದುಂಡೆಯಿಂದ 3 ಎಳೆ ದಾರನ ಮಾಡ್ಕೋಬೋದು ಅಂತ. ಸೊ ಈಗ ಇದನ್ನು ಸುತ್ತಾ ಬರೋಣ ತಿರ್ಗಾ. ಸೊ ನೋಡಿ, ಈಗ ನಿಧಾನಕ್ಕೆ ಇದಕ್ಕೆ ಸುತ್ತಾ ಬನ್ನಿ. ಟೈಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ದಾರನ, ಯಾಕಂದರೆ ಲೂಸ್ ಆಗಿಬಿಟ್ರೆ ನಮ್ಮ ಡಿಸೈನಲ್ಲಿ ಮಧ್ಯದಲ್ಲಿ ಲೂಸ್ ಆಗೋಗುತ್ತೆ ದಾರ. ಸೊ ಟೈಟಾಗಿ ಇಟ್ಕೊಂಡು ಸುತ್ತಿ, ನಿಧಾನಕ್ಕೆ ಸುತ್ತಿ. ಸೊ ನೋಡಿ, ಮತ್ತೆ ನಮಗಿಲ್ಲಿ ಇನ್ನೊಂದು ರಿಂಗ್ ಹೋಲ್ ಇದೆ. ಆ ಹೋಲಲ್ಲಿ ಇನ್ನೊಂದು ದಾರ ಏನಿದೆ ಆ ದಾರನ ಎಳಿತಾ ಇದ್ದೀನಿ. 3 ದಾರ ಆಯಿತು. ಸೊ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೂ ಎಳ್ಕೊಬೋದು ಫ್ರೆಂಡ್ಸ್. ಸೊ ನೋಡಿಕೊಂಡು ನಿಧಾನಕ್ಕೆ ಎಳ್ಕೊಳ್ಳಿ, ಹಾಗೆ ಟೈಟಾಗಿ ಸುತ್ಕೊಳ್ಳಿ. ಸೊ ನೋಡಿದ್ರಲ್ಲ 3 ಎಳೆ ದಾರ ಯಾವ ರೀತಿ ಮಾಡಿಕೊಂಡೆ ಅಂತ. ಸೊ ಫ್ರೆಂಡ್ಸ್, ಇದೇ ರೀತಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಾರನ 3 ದಾರ ಎಳ್ಕೊಂಡು ಈ ರೀತಿ ಸುತ್ತಾ ಬಂದ್ಬಿಡಿ. ಅದೇ ರೀತಿ ನಾನಿಲ್ಲಿ 2 ಪೇಪರ್ ಶೀಟ್ಗೆ 3 ದಾರನ ಸುತ್ಕೊಂಡಿದ್ದೀನಿ. ನೀವು ನೋಡ್ಬೋದು 3 ಎಳೆ ದಾರ ಇದೆ. ಸೊ ಒಂದೇ ದಾರನ 2ಕ್ಕೆ ಈ ರೀತಿ 3ನ ಸುತ್ತಿ ಇಟ್ಕೊಂಡಿದ್ದೀನಿ. ಇದು 2ನ್ನು ಜಾಯಿಂಟ್ ಮಾಡಿದ್ರೆ ನಮಗಿಲ್ಲಿ 6 ಎಳೆ ದಾರ ಆಗುತ್ತೆ. ನೀವು ಬೇಕು ಅಂದರೆ ಈ ರೀತಿ ಕೂಡ ಕುಚ್ಚು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಬೇಡ ಅಂತ ಅಂದರೆ ನೀವು ಇದು 2 ಏನು ಲೂಪ್ ಇದೆ ಅದನ್ನು ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ಗೆ ಇದೆರಡನ್ನೂ ಈಗ ಗಂಟು ಹಾಕಿ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ಗೆ ಅಥವಾ ಪೇಪರ್ ಶೀಟಿಗೆ ಸುತ್ತುಬಿಡಿ. ಪೂರ್ತಿಯಾಗಿ ಸುತ್ತಬಿಟ್ರೆ ನಿಮಗೆ 6 ಎಳೆ ದಾರ ರೆಡಿ ಆಗೋಗುತ್ತೆ. ಇದು ಒಂದೇ ದಾರದುಂಡೆ ಇದ್ದಾಗ, ನಿಮ್ಮ ಹತ್ರ ಬೇರೆ ದಾರದುಂಡೆ ಇಲ್ಲ ಆ ಕಲರ್ದು ಅಂದಾಗ ಮಾಡ್ಕೋಬೋದಾದ ಈಸಿ ಟಿಪ್. ಸೊ ಫ್ರೆಂಡ್ಸ್, ಈಗ ಸೆಕೆಂಡ್ ಟಿಪ್ ಬಂದು ನಮ್ಮ ಹತ್ರ 2 ದಾರದುಂಡೆ ಇದೆ. ಸೊ 2 ದಾರದುಂಡೆ ಇದೆ, ಸೇಮ್ ಕಲರು. ನಮಗೆ 6 ಎಳೆ ದಾರ ಬೇಕು ಅಂದಾಗ ಯಾವ ರೀತಿ ಮಾಡ್ಕೊಳ್ಳೋದು ನೋಡಿ. ಸೊ ಫಸ್ಟಿಗೆ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಹೆಬ್ಬೆಟ್ಟು ಮತ್ತು ತೋರ್ಬೇಟಿಂದ ಒಂದು ಸೈಡ್ದು ದಾರನ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ರೌಂಡ್ ಶೇಪ್ ಬರೋ ಹಾಗೆ
ಹಿಡಿದು ಇಟ್ಕೊಂಡಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಮಧ್ಯದಿಂದ ಆ ಹೋಲ್ ಮಧ್ಯದಿಂದ ಇನ್ನೊಂದು ದಾರನ ಪುಲ್ ಮಾಡಿಕೊಂಡೆ. ನನಗಿಲ್ಲಿ ಒಂದೇ ಸತಿಗೆ 6 ಎಳೆ ದಾರ ಆಗೋಯ್ತು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, 6 ಎಳೆ ದಾರ ಆಯಿತು. ಇಲ್ಲಿಗೆ ಫಸ್ಟಿಗೆ ನಾನು ಇಲ್ಲಿ ನಾಟ್ ಹಾಕ್ಕೊಂಡ್ಬಿಡ್ತೀನಿ, ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾಟ್ ಹಾಕ್ಕೊಂಡು. ಸೊ ನಾಟ್ ಹಾಕ್ಕೊಂಡ್ಮೇಲೆ ದಾರದಲ್ಲಿ ನಾವೇನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿರ್ತೀವಿ ಅದು ಖಾಲಿ ಆಗಿರೋದು ರೌಂಡ್ ಈ ರೀತಿ ಇರುತ್ತಲ್ಲ, ಅದಕ್ಕೆ ಕೂಡ ಸುತ್ಕೋಬೋದು. ಅಥವಾ ನಾನು ಫಸ್ಟಿಗೆ ತೋರಿಸ್ದಂಗೆ ಪೇಪರ್ ಏನಿರುತ್ತೆ ಅದನ್ನು ಫೋಲ್ಡ್ ಮಾಡಿ ಅದಕ್ಕೆ ಕೂಡ ಸುತ್ಕೋಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಅದಕ್ಕೆ ಸುತ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಲಾಸ್ಟಿಗೆ ಬಂದೆ. ಇಲ್ಲಿ ನನ್ನ ಹತ್ರ ಅಂದರೆ 2 ಎಳೆ ದಾರ ಇದೆ. ಅದ್ರ ಮಧ್ಯದಲ್ಲಿ ಮತ್ತೆ ನಾನು ದಾರನ ಎಳ್ಕೊತಾ ಇದ್ದೀನಿ. ಸೊ ನಾವು 2 ದಾರದುಂಡೆ ಇಟ್ಕೊಂಡಿದ್ದರಿಂದ 4 ಎಳೆ ಇತ್ತು. ಈಗ ಮಧ್ಯದಲ್ಲಿ 1 ಎಳೆನ ಎಳ್ಕೊಂಡಿರೋದು, ಅದು 2 ಎಳೆ ದಾರ. ಸೊ ಟೋಟಲಾಗಿ 6 ಎಳೆ ದಾರ ಆಗಿದೆ. ನೋಡಿ, ನಾನು ಬೆಟ್ಟಲ್ಲಿ ಗ್ರಿಪ್ ತೊಗೊಂಡು ಸುತ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಲೂಸ್ ಆಗಬಾರ್ದು ದಾರ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸುತ್ತಾ ಇದ್ದೀನಿ ಅಂತ. ಸೊ ಇದು ಡೈರೆಕ್ಟಾಗಿ ನಿಮಗೆ 6 ಎಳೆ ದಾರ ಆಗೋಗುತ್ತೆ ಫ್ರೆಂಡ್ಸ್. ಮತ್ತೆ ಚೇಂಜ್ ಮಾಡಿ ಸುತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಮಧ್ಯದಿಂದ ಎಳ್ಕೊಂಡು ಆರಾಮಾಗಿ ನೀವು ಸುತ್ಕೊಬಿಡ್ಬೋದು. ಇದರಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ. ಆದರೆ ನೀವು ಇನ್ನೊಂದು ಕೈಯಲ್ಲಿ ನಾನೇನು ಬೆಟ್ಟಲ್ಲಿ ಇಟ್ಕೊಂಡಿದ್ದೀನಿ ದಾರ, ಅದು ಟೈಟಾಗಿ ಇಟ್ಕೋಬೇಕು. ಅದು ಲೂಸ್ ಮಾಡಿದ್ರೆ ನಿಮಗೆ ಡಿಸೈನ್ ಹಾಕುವಾಗ ಲೂಸ್ ಆಗಿಬಿಡುತ್ತೆ ಒಂದು ಎಳೆ. ಸೊ ಟೈಟಾಗಿ ಈ ರೀತಿ ಟೈಟಾಗಿ ಇಟ್ಕೊಂಡಿದ್ರೆ ನೋಡಿ, ಈ ರೀತಿ ಕ್ಲೀನಾಗಿ ಪರ್ಫೆಕ್ಟಾಗಿ 6 ಎಳೆ ದಾರ ಬಂದ್ಬಿಡುತ್ತೆ. ಎಲ್ಲೂ ಕೂಡ ನಿಮಗೆ ಲೂಸ್ ಆಗಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಇದು ಒಂದು ನಮ್ಮ ಸೆಕೆಂಡ್ ಮೆಥಡ್. ಎರಡು ದಾರ ಇದ್ದರೆ, ಅಂದರೆ 2 ಸಿಲ್ಕ್ ಥ್ರೆಡ್ ನಮ್ಮ ಹತ್ರ ಸೇಮ್ ಕಲರ್ ಇದ್ದರೆ 6 ಎಳೆ ದಾರ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಮೆಥಡ್ಗೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಮೆಥಡ್ ಬಂದು 3 ದಾರ ಸಿಲ್ಕ್ ಥ್ರೆಡ್ ಇದೆ ನಮ್ಮ ಹತ್ರ, ಸೇಮ್ ಕಲರ್ 3 ಥ್ರೆಡ್ ತರಿಸಿದ್ದೀವಿ. ನಮಗೆ ಈ ರೀತಿ ಮಧ್ಯದಲ್ಲಿ ಎಳ್ಕೊಳ್ಳೋದು ಆಗಲ್ಲ, ಲೂಸ್ ಬರುತ್ತೆ, ಟೈಟ್ ಬರುತ್ತೆ ಅನ್ನೋರಿಗೆ ಇದಂತೂ ತುಂಬ ಸಿಂಪಲ್ ಮೆಥಡು. ಏನಿಲ್ಲ, 3 ದಾರದುಂಡೆನ ಅಟ್ ಎ ಟೈಮ್ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಸೊ ನಾಟ್ ಹಾಕ್ಕೊಂಡು ಈ ರೀತಿ ಯಾವುದೇ ಪೇಪರ್ ಶೀಟ್ ಆಗಿರ್ಬೋದು ಅಥವಾ ದಾರದುಂಡೆ ಮಿಕ್ಕಿರೋಂಥ ಅದೇನಿದೆ ಅದಕ್ಕಾದರೂ ನೀವು ಸುತ್ಕೋಬೋದು. ಸೊ ಟೈಟಾಗಿ ಸುತ್ತಾ ಬನ್ನಿ. 3 ಎಳೆ ದಾರನೂ ಟೈಟಾಗಿ ಸುತ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ನಮ್ಮಲ್ಲಿ 3 ಎಳೆ ದಾರ ಅಷ್ಟೇ ಇದೆ, ನಾವು ಮಧ್ಯದಲ್ಲಿ ಯಾವುದೇ ಇದನ್ನು ತಗೋತಾ ಇಲ್ಲ. ಸೊ ನೋಡಿ, 3 ಎಳೆ ದಾರ 3 ದಾರದುಂಡೆಯಿಂದ ಬರ್ತಾ ಇದೆ. ಅದನ್ನು ನಾನು ಒಂದು ಕಡೆಗೆ ಸುತ್ತಿ ಇಟ್ಕೋತಾ ಇದ್ದೀನಿ. ಸೊ ಇದಂತೂ ತುಂಬ ಈಸಿ ಮೆಥಡು. 3 ದಾರ ತೊಗೊಳ್ಳೋದು, ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡೋದು, ಅಂದರೆ ಸುತ್ತಿ ಇಟ್ಕೊಂಡ್ಬಿಟ್ರೆ 3 ದಾರ ರೆಡಿ ಆಗೋಗುತ್ತೆ. ಸೊ ಬಿಗಿನರ್ಸು ಇದನ್ನು ಟ್ರೈ ಮಾಡಿ. ಮಧ್ಯದಲ್ಲಿ ಎಳ್ಕೊಳ್ಳೋದು ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಇದನ್ನು ಟ್ರೈ ಮಾಡ್ಬೋದು ನೀವು. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಸ್ವಲ್ಪ ದೂರ 3 ಎಳೆ ದಾರನ ಸುತ್ತಿ ಒಂದು ಕಡೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನನ್ನ ಹತ್ರ 3 ಎಳೆ ದಾರ ಇದೆ. ನಾವು ಹಾಕಬೇಕಾಗಿರೋದು 6 ಎಳೆ ದಾರ. 6 ಎಳೆ ದಾರ ನಮಗೆ ಬೇಕಾಗಿರೋದು ಕ್ರೋಶ ಕುಚ್ಚು ಹಾಕೋಕ್ಕೆ. ಸೊ ಈಗ ಮತ್ತೆ ಇನ್ನೂ 3 ದಾರದುಂಡೆದು ದಾರ ಏನಿದೆ ಅದನ್ನು ಮತ್ತೆ ನಾನು ನಾಟ್ ಹಾಕ್ಕೋತಾ ಇದ್ದೀನಿ. ನಾವೇನು 3 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅದಕ್ಕೆ ನಾಟ್ ಹಾಕ್ಕೋತಾ ಇದ್ದೀನಿ. ಸೊ ಈಗ ನನ್ನ ಹತ್ರ ಟೋಟಲಾಗಿ 6 ಎಳೆ ದಾರ ಆಯಿತು. ನೋಡ್ತಾ ಇರ್ಬೋದು ನೀವು, 6 ಎಳೆ ದಾರ ರೆಡಿ ಇದೆ. ಸೊ ಇದನ್ನು ಈಗ ಇನ್ನೊಂದು ಪೇಪರ್ ಶೀಟ್ ಅಥವಾ ನಿಮಗೆ ಏನು ಕಂಫರ್ಟಬಲ್ ಇದೆ ಅದಕ್ಕೆ ಈ ರೀತಿ ಸುತ್ತಾ ಬರಬೇಕು. ನಮಗೆ ಒಂದೇ ಸತಿಗೆ ಇಲ್ಲಿ 6 ಎಳೆ ದಾರ ರೆಡಿ ಆಗೋಗುತ್ತೆ ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ಈ ರೀತಿ ಸುತ್ಕೊಳ್ಳಿ, ಬಟ್ ಟೈಟಾಗಿ ಸುತ್ಕೊಳ್ಳಿ, ಲೂಸಾಗಿ ಸುತ್ಕೊಳ್ಳೋಕೆ ಹೋಗಬೇಡಿ. ಇಲ್ಲೇ ರಿಂಕಲ್ಸ್ ಬಂದರೆ ಡಿಸೈನಲ್ಲಿ ಕೂಡ ರಿಂಕಲ್ ಬಂದೇ ಬರುತ್ತೆ. ಸೊ ಟೈಟಾಗಿ ಸುತ್ತಾ ಬನ್ನಿ, ನಿಧಾನ ಆದರೂ ಪರವಾಗಿಲ್ಲ, ಬಟ್ ಟೈಟಾಗಿ ಸುತ್ಕೊಳ್ಳಿ ಈ ರೀತಿ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮಗೆ 2 ಸ್ಟೆಪ್ಗೆ 6 ಎಳೆ ದಾರ ರೆಡಿ ಆಗೋಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ 6 ಎಳೆ ದಾರನ ಈ 3 ಟೈಪಲ್ಲಿ ಹಾಕ್ಕೊಂಡು ಸುತ್ಕೋಬೋದು ಅಂತ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋದಿಂದ ಏನು ಯೂಸ್ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹೀಗೆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಯಾವುದು ಸುಲಭ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.